ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಮಾವಿನಕಾಯಿ ಚಟ್ನಿ ಅಥವಾ ಮಾವಿನಕಾಯಿ ತೊಕ್ಕು. ನೀವು ಒಂದ್ಸಲ ಇದು ಮಾವಿನಕಾಯಿ ತೊಕ್ಕು ಅಥವಾ ಚಟ್ನಿ ಮಾಡಿ ಇಡ್ತು ಅಂದರೆ 6 ತಿಂಗಳ ತನಕ ನೀವು ಸ್ಟೋರ್ ಮಾಡಿ ಇಡಬಹುದು. ಮತ್ತು ತಿನ್ನೋದಕ್ಕಂತೂ ತುಂಬ ರುಚಿ ಇರುತ್ತೆ. ಹುಳಿ, ಸಿಹಿ, ಖಾರ ಇರುತ್ತೆ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಅರ್ಧ ಕಪ್ದಷ್ಟು. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮೆಣಸಿನ್ಕಾಯಿನೇ ತೊಗೊಳ್ಳಿ. ಬೆಲ್ಲ ನಾನಿಲ್ಲಿ 100 ಗ್ರಾಮ್ ತೊಗೊಂಡಿದ್ದೀನಿ ಅರ್ಧ ಕೆಜಿಗೆ. ನೀವು ಜಾಸ್ತಿ ಕಡಿಮೆ ಹಾಕ್ಕೋಬಹುದು. ಉಪ್ಪು, 1/4 ಚಮಚದಷ್ಟು ಮೆಂತೆಕಾಳು, ಅರ್ಧ ಚಮಚದಷ್ಟು ನಿಮಗೆ ಜೀರಿಗೆ ಬೇಕಾಗತ್ತೆ, 1 ಚಮಚದಷ್ಟು ನಿಮಗೆ ಧನಿಯಾ ಕಾಳು, ಬೆಳ್ಳುಳ್ಳಿ ಹೆಸಳು ಒಂದು 15ರಿಂದ 20, 1/4 ಚಮಚದಷ್ಟು ಇಂಗು. ಮೊದಲಿಗೆ ಮಾವಿನಕಾಯಿನ ತೊಳೆದ್ಬಿಟ್ಟು ಚೆನ್ನಾಗಿ ಬಟ್ಟೆಯಿಂದ ಒರೆಸ್ಕೊಳ್ಳಿ. ನೀರಿನ ಅಂಶ ಇರಬಾರ್ದು. ಆಮೇಲೆ ತುಂಬು ತೆಗೆದುಬಿಟ್ಟು ಈ ರೀತಿ ಸಿಪ್ಪೆನ ತೆಗೆದು ಬಿಡಿ. ಆದಷ್ಟು ಗಟ್ಟಿ ಮಾವಿನಕಾಯಿ ಇರಲಿ. ನೀವು ಬೇಕಾದ್ರೆ ತೋತಾಪುರಿ ಕೂಡ ತಗೋಬಹುದು. ಇಲ್ಲಾಂದರೆ ಆದಷ್ಟು ಹುಳಿ ಇರುವಂಥ ಮಾವಿನಕಾಯಿ ತೊಗೊಂಡ್ರೆ ರುಚಿ ತುಂಬ ಚೆನ್ನಾಗಿ ಇರುತ್ತೆ. ನಾನು ಇದನ್ನು ಮಿಕ್ಸಿ ಮಾಡ್ತಾ ಇದ್ದೀನಿ. ಆಮೇಲೆ ಅದಕ್ಕೋಸ್ಕರ ಹೆರ್ಚ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಟ್ ಮಾಡಿ ಕೂಡ ತಗೋಬಹುದು. ಹೆರ್ಚೋದ್ರಿಂದ ಬೇಗ ಬೆಂದ್ಬಿಡತ್ತೆ. ನೀವು ಇದನ್ನು ಹೊರಗಡೆನೇ ಇಟ್ಟು ತಿನ್ನಬಹುದು. 6 ತಿಂಗಳಕ್ಕಿಂತ ಮೇಲ್ಗಡೆ ಇರುತ್ತೆ. ಇಲ್ಲಿ ನೋಡಿ, ತುರಿ ರೆಡಿಯಾಗಿದೆ. ಒಂದು ಕಡಾಯಿ ತಗೊಳ್ಳಿ, ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ಆಮೇಲೆ ಧನಿಯಾ ಕಾಳನ್ನ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಹೆಸಳು ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬಹುದು. ಆಮೇಲೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಫ್ರೈ ಆದಮೇಲೆ ಒಣ ಕೊಬ್ಬರಿನ ಹಾಕ್ಕೊಳ್ಳಿ. ಕೊಬ್ಬರಿ ಜಾಸ್ತಿ ಕಡಿಮೆ ಕೂಡ ಹಾಕ್ಕೋಬಹುದು. ಕೊಬ್ಬರಿ ಜಾಸ್ತಿ ತಿಂತಾಯಿದ್ರೆ ಜಾಸ್ತಿ ಹಾಕ್ಕೋಬಹುದು. ಬಟ್ ಅರ್ಧ ಕೆಜಿಗೆ ಅರ್ಧ ಬಟ್ಲು ಕರೆಕ್ಟಾಗಿ ಆಗತ್ತೆ. ಮೆಂತೆಕಾಳು ಸ್ವಲ್ಪನೇ ಹಾಕಬೇಕು, ಇಲ್ಲಾಂದರೆ ಕಹಿ ಬಿಡತ್ತೆ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದು ಕೂಡ ನೀರಿನ ಅಂಶ ಇರಬಾರ್ದು. ತೊಳೆದ್ಬಿಟ್ಟು ನಾನು ಒಂದು ಅರ್ಧ ಗಂಟೆ ಹಾಗೆ ಬಟ್ಟೆಯಲ್ಲಿ ಇಟ್ಟಿದ್ದೆ. ನೀರಿನ ಅಂಶ ಎಲ್ಲ ಹೋಗಿದೆ. ಲಾಸ್ಟಿಗೆ ಇಂಗನ್ನು ಹಾಕಿ ಬಿಸಿ ಮಾಡ್ಕೊಳ್ಳಿ. ಆದಷ್ಟು ಇಂಗು ಬಿಸಿ ಮಾಡ್ಕೊಂಡು ಹಾಕಿದ್ರೆ ತೇವಾಂಶ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಆಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಅದೇ ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಳ್ಳಿ. ತುರಿದಿರುವಂತಹ ಮಾವಿನ ಕಾಯಿಯನ್ನು ಹಾಕ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಮಾಡಬೇಕಾಗತ್ತೆ ನಾವು. ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೀದಿದ್ರೆ ಟೇಸ್ಟು ಹಾಳಾಗತ್ತೆ. ನಾವು ಎಣ್ಣೆ ಹಾಕಿದ್ರಿಂದ ತಳ ಹಿಡಿಯಲ್ಲ ಮತ್ತು ತೊಕ್ಕು ಹಾಳಾಗಲ್ಲ. ವರ್ಷ ಪೂರ್ತಿ ಇರುತ್ತೆ. ನಾವಿದನ್ನು 2ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಮಾವಿನಕಾಯಿ ಚೆನ್ನಾಗಿ ಸಾಫ್ಟಾಗಿ ಬೆಂದು ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಬೂಸ್ಟು ಬರಲ್ಲ, ತಾಳಿಕೆ ಬರುತ್ತೆ. ನಾವು ತಳ ಬಿಡೋ ತನಕನೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೀವೇ ಮಾವಿನಕಾಯಿ ತೊಕ್ಕು ಮಾಡಲಿಕ್ಕೆ ಸ್ಟೀಲ್ ಪಾತ್ರೆನೇ ತೊಗೊಳ್ಳಿ. ಯಾವುದೇ ರೀತಿ ಅಲ್ಯೂಮಿನಿಯಮ್ಮು ಅಥವಾ ಕಬ್ಬಿಣದ ಪಾತ್ರೆ ತೊಗೋಬೇಡಿ, ಅದು ರಿಯಾಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ಸಾಫ್ಟಾಗಿ ಬೆಂದಿದೆ. ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ನಾನಿವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೀನಿ. ನೀವು ಇದು ಒಂದ್ಸಲ ತೊಕ್ಕು ಮಾಡಿಟ್ಟು ಅಂದರೆ ಚಪಾತಿ ಜೊತೆ, ಅನ್ನದ ಜೊತೆ, ಬಿಸಿ ರೊಟ್ಟಿ ಜೊತೆ ಅಥವಾ ಮುಟ್ಗಿ ಮಾಡಲಿಕ್ಕೇನು ತುಂಬ ರುಚಿ ಬರುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದರೊಳಗೆ ನಾವು ಹುರಿದಿರುವಂತಹ ಮಸಾಲೆ ಎಲ್ಲ ಹಾಕಿಬಿಟ್ಟು
ತರಿ ತರಿಯಾಗಿ ಗಿರ್ ಮಾಡಬೇಕಾಗತ್ತೆ. ತುಂಬ ಪೌಡರ್ ಮಾಡಬೇಡಿ, ತರಿ ತರಿಯಾಗಿಯೇ ರುಬ್ಬಿ. ಇಲ್ಲಿ ನೋಡಿ, ಇಷ್ಟು ತರಿ ತರಿಯಾಗಿ ಇರಲಿ. ತುಂಬ ಪೇಸ್ಟ್ ಆದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಅದೇ ಮಿಕ್ಸಿ ಜಾರ್ ಒಳಗೆ ಹುರಿದಿರುವಂಥ ಮಾವಿನಕಾಯಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಮೆಣಸಿನ್ಕಾಯಿ ಹಾಕ್ತಿದ್ರೆ ಹುರಿದ್ಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ಪಲ್ಸ್ ಮೋಡಲ್ಲಿ ನೀವು ರುಬ್ಕೊಳ್ಬೇಕಾಗತ್ತೆ, ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ವಾ ಅದಕ್ಕೋಸ್ಕರ. ನೈಸು ಪೇಸ್ಟಾಗಿ ರುಬ್ಕೊಳ್ಳಿ ಚೆನ್ನಾಗಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ. ನೀವು ಬೇಕಾದರೆ ಕಾಳುಮೆಣಸು ಹಾಕ್ಕೋಬಹುದು, ಅದು ಕೂಡ ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ, ಎಣ್ಣೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಖಾರದ ಪುಡಿ ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬಹುದು, ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ರುಬ್ಬಿರುವಂಥ ಮಾವಿನಕಾಯಿ ಹಾಕ್ಕೊಳ್ಳಿ. ತಳ ಬಿಡದೆ ಹಾಗೆ ನೀವು ಇದನ್ನು ಕಲಿಸ್ಬೇಕಾಗತ್ತೆ, ಇಲ್ಲಾಂದರೆ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ನೀವು ಮಾವಿನಕಾಯಿ ಹಾಕ್ಕೋಬೇಕಾದ್ರೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಬೇಕಾದರೆ ಹಾಕ್ಕೋಬಹುದು. ನೀವು 1 ಸೆಕೆಂಡೂ ಬಿಡದೆ ಕಲಿಸ್ಕೊಳ್ಬೇಕಾಗತ್ತೆ. ಆಮೇಲೆ ರುಬ್ಬಿರುವಂತಹ ಮಸಾಲೆ ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನನಗೆ ಖಾರ ಕಡಿಮೆ ಅನಿಸ್ತು, ಅದಕ್ಕೆ ನಾನು ಜಾಸ್ತಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾವು ಖಾರ ಜಾಸ್ತಿ ತಿನ್ನೋದು, ಅಂದರೆ ಅನ್ನದ ಜೊತೆ ರೊಟ್ಟಿ ಜೊತೆ ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ. ನೀವು ಬೇಕಾದರೆ ಬೆಲ್ಲ ಜಾಸ್ತಿ ಹಾಕ್ಕೋಬಹುದು. ಇಲ್ಲಿ ನೋಡಿ, ಮಾವಿನಕಾಯಿ ಕಡಾಯಿಗೆ ಎಣ್ಣೆ ಬಿಟ್ಬಿಟ್ಟು ಸಪ್ರೇಟಾಗಿ ಆಗ್ತಾಯಿದೆ. ಇದು ನಾನ್ ಸ್ಟಿಕ್ ಪ್ಯಾನ್ ಅಲ್ಲ, ಆದ್ರೂ ಇಲ್ಲಿ ನೋಡಿ ತಳ ಹೇಗೆ ಬಿಡ್ತಾ ಇದೆ. ಆದಷ್ಟು ನೀವು ಸ್ಟೀಲ್ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ. ಇಷ್ಟು ಕನ್ಸಿಸ್ಟೆನ್ಸಿ ಇರಲಿ. ನಿಮಗೆ ಎಣ್ಣೆ ಕಡಿಮೆ ಅನಿಸುತ್ತಂದರೆ ಎಣ್ಣೆ ಕೂಡ ಜಾಸ್ತಿ ಹಾಕ್ಕೋಬಹುದು. ನೀವು ಇದನ್ನು ಗ್ಲಾಸಿನ ಭರಣಿಯಲ್ಲಿ ಅಥವಾ ಪಿಂಗಾಣಿ ಭರಣಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ನೀವು ತಗೊಳ್ಬೇಕಾದ್ರೆ 1 ಸ್ಪೂನಿಂದನೇ ತಗೊಳ್ಳಿ, ಅಂದರೆ ಜಾಸ್ತಿ ದಿನ ಉಳಿಯುತ್ತೆ. ಇದು 1 ತಿಂಗಳು ತನಕನೂ ಹೋಗಲ್ಲ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಮಕ್ಕಳಿಗೆ ಬಾಕ್ಸಿಗೆಲ್ಲ ಹಾಕಿ ಕೊಡಬಹುದು, ಅಥವಾ ರೊಟ್ಟಿಗೆ ಚಪಾತಿಗೆ ರೋಲ್ ಮಾಡಿ ಕೊಡಬಹುದು. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ನೀವು ವೀಕ್ಷಿಸಬಹುದು. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.